ಡೇಂಜರ್ ಝೋನ್ನಲ್ಲಿ 2 ಸ್ಪರ್ಧಿಗಳು, ಮಧ್ಯರಾತ್ರಿ ಶಾಕಿಂಗ್ ಎಲಿಮಿನೇಟೆಡ್, ಮನೆಯಿಂದ ಹೊರಹೋಗುವವರು ಯಾರು? ಬಿಗ್ ಬಾಸ್ ಜನಪ್ರಿಯ ಶೋಗಳಲ್ಲಿ ಒಂದು. ಪ್ರತಿ ವರ್ಷವೂ ಸಹ ವಿವಿಧ ಭಾಷೆಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಶೋ ಅತಿ ಹೆಚ್ಚು ವೀಕ್ಷಕ ಬಳಗವನ್ನು ಹೊಂದಿದೆ. ಅಲ್ಲದೆ ಕನ್ನಡದಲ್ಲಿಯೂ ಸಹ ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಬಿಗ್ ಬಾಸ್ ಕನ್ನಡ ಹೊರತಾಗಿಯೂ ತೆಲುಗು ಬಿಗ್ ಬಾಸ್ ಸೀಸನ್ 8ರಲ್ಲಿ ಕನ್ನಡಿಗರೂ ಇದ್ದಾರೆ. ಈ ಶೋ ಇದೀಗ 5ನೇ ವಾರದಲ್ಲಿ ಮಧ್ಯವಾರದ ಎಲಿಮಿನೇಷನ್ಗೆ ರೆಡಿಯಾಗಿದೆ. ಕಳೆದ ವಾರದ ವಾರಾಂತ್ಯದ ಸಂಚಿಕೆಯಲ್ಲಿ ಈ ವಾರದ ಮಧ್ಯಭಾಗದಲ್ಲಿ ಸ್ಪರ್ಧಿಯೊಬ್ಬರು ಮನೆಯಿಂದ ಹೊರಹೋಗಬೇಕಾಗುತ್ತದೆ ಎಂದು ಪ್ರೇಕ್ಷಕರಿಗೆ ನಿರೂಪಕ ನಾಗಾರ್ಜುನ ಅವರು ಹೇಳಿದ್ದರು. ಅಲ್ಲದೆ ಈ ವಾರಾಂತ್ಯದಲ್ಲಿ ಒಟ್ಟು 8 ವೈಲ್ಡ್ ಕಾರ್ಡ್ ಎಂಟ್ರಿ ಇವೆ. ಇದರೊಂದಿಗೆ ಈ ಬಾರಿಯ ವಾರದ ಮಧ್ಯಭಾಗದಲ್ಲಿ ಎಲಿಮಿನೇಷನ್ ಯಾರಾಗಲಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಬಿಗ್ ಬಾಸ್ ಇದುವರೆಗೆ ಬಿಡುಗಡೆಯಾದ ಪ್ರೊಮೋಗಳಲ್ಲಿ ವಾರದ ಮಧ್ಯದ ಎಲಿಮಿನೇಷನ್ ಬಗ್ಗೆ ಸುಳಿವು ನೀಡುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈವರೆಗೆ ಬಂದಿರುವ ಮತಗಳನ್ನು ಗಮನಿಸಿದರೆ ನಬೀಲ್ ಅತ್ಯಧಿಕ ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಸೋಮವಾರ ನಾಮಪತ್ರ ಸಲ್ಲಿಕೆ ಬಳಿಕ ನಬೀಲ್ಗೆ ಶೇಕಡಾ ಮುಂದೆ ನಿಖಿಲ್. ಸೋನಿಯಾ ಎಲಿಮಿನೇಟ್ ಆದ ನಂತರ ನಿಖಿಲ್ ಆಟದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಇವರಿಬ್ಬರ ನಂತರ ವಿಷ್ಣುಪ್ರಿಯಾ 3ನೇ ಸ್ಥಾನದಲ್ಲಿದ್ದಾರೆ. ಮಣಿಕಂಠ, ಆದಿತ್ಯ ಮತ್ತು ನೈನಿಕಾ ಕೆಳಗಿನ ಸ್ಥಾನದಲ್ಲಿದ್ದಾರೆ. ನೈನಿಕಾ ಎಲ್ಲರಿಗಿಂತಲೂ ಕಡಿಮೆ ಮತದಾನದಲ್ಲಿ ಕೊನೆಯ ಸ್ಥಾನದಲ್ಲಿದ್ದರೆ, ಆದಿತ್ಯ ಅವರಿಗಿಂತ ಸ್ವಲ್ಪ ಹೆಚ್ಚು ಮತದಾನದಲ್ಲಿದ್ದಾರೆ. ಆದರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ವಾರದ ಮಧ್ಯದ ಎಲಿಮಿನೇಷನ್ನಲ್ಲಿ ನೈನಿಕಾ ಬದಲಿಗೆ ಆದಿತ್ಯ ಓಂ ಅವರನ್ನು ಮನೆಯಿಂದ ಹೊರಗೆ ಕಳುಹಿಸುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗಿದೆ. ಅಲ್ಲದೆ ನೈನಿಕಾ ಮತ್ತು ಆದಿತ್ಯ ಓಂ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ. ಹೊಸದಾಗಿ ಬಿಡುಗಡೆಯಾದ 2ನೇ ಪ್ರೊಮೋದಲ್ಲಿ ಬಿಗ್ ಬಾಸ್ ಮಧ್ಯರಾತ್ರಿ ಎಲಿಮಿನೇಷನ್ ಎಚ್ಚರಿಕೆ ಗಂಟೆ ಬಾರಿಸಿದೆ. ಇಂದು ರಾತ್ರಿ ನಿಮ್ಮಲ್ಲಿ ಒಬ್ಬರು ಮನೆಯಿಂದ ಹೊರಹೋಗಲಿದ್ದಾರೆ ಎಂದು ಬಿಗ್ ಬಾಸ್ ಘೋಷಿಸಿದೆ. ಅದಾದ ನಂತರ ಬಿಗ್ ಬಾಸ್ ನಾಮಿನೇಷನ್ನಲ್ಲಿರುವ 6 ಜನರಲ್ಲಿ ಕೊನೆಯ 3 ನಿಮ್ಮ ಬ್ಯಾಗ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಮನೆ ಸದಸ್ಯರಿಗೆ ವಿದಾಯ ಹೇಳಿ ರೆಡಿಯಾಗಿರಿ ಎಂದು ಹೇಳಲಾಗಿದೆ.